ಕಮಲವಕ್ಕ ಹೊಲಕೊಂಟೇರೇನ? ಬದ್ಲಾಯ್ಕೋಬೇಕು ಹೊಲಕೊಂಟೇರೇನ ಅಂತ ಹೇಳಿ. ಅಲ್ಲ, ತಲೆ ಮೇಲೆ ಚೀಲ, ಇಲ್ಲಿ ನನ್ನ ತಲೆ ಮೇಲೆ ಊಟ ಡೆಬ್ಬಿ ನೋಡ್ರಿ ಗೊತ್ತಾಗೋದಿಲ್ಲನ. ಅದು ಅಲ್ದ ನಮ್ಮ ಹೊಲ ಇದೆ ರೋಡ್ನ್ಯಾಗ ಐತಿ. ನಾವು ಹೊಲಕ್ಕ ಹೊಕ್ಕ ಅನ್ನೋದು ಈಕಿಗೆ ಗೊತ್ತಿರ್ತೈತಿ. ಮತ್ತೆ ಕೇಳ್ತಾಳ ನೋಡು ಸುಬ್ನಾತಿ ಸುಬ್ಬಿ. ಇಲ್ಲವಾ ಹುಬ್ಬಳ್ಳಿಗೆ ಚೈನಿ ಮಾಡಕ್ ಹೊಂಟವು, ಬರ್ತೀನ? ಕೇಳಿರ ಹಂಗ್ಯಾಕ್ ಮಾಡ್ತೀವ ಕಮಲವಕ್ಕ? ಹೌದು, ಏನ್ ಮಾಡಕಂಟೇರ ಹೊಲಕ್ಕ? ಇಟ್ಟು ದಿನ ಬಿಸಿಲಿತ್ತು, ಮಳಿ 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 ಅಂದ್ರು ಮಳಿ ಆಗತ್ತಿರ್ಕಿಲ್ಲ. ಈಗ ದೇವ್ರ ಕಣ್ ತೆಗದಾನು ಅಟ್ಟು ಮಳಿ ಆಗತ್ತತ್ತ ಎಲ್ಲಾ ಕಡೆ. ಅದಕ್ಕಿನ್ನ ಹೊಲ ಹಸನ್ ಮಾಡ್ಕೊಂಡ ಬಿತ್ತುನ್ಕಿ ಚಾಲ ಮಾಡೋಣ ಅಂತ ಹೇಳಿ ಹೊಂಟವ ನೋಡ. ಏನ ಒಂದ ಮಳಿಗೆ ಬಿತ್ತಾಕತ್ರೆ? ಏನ್ ಮಳಿದು ಏನ್ ಹೇಳಕ್ ಬರುದಿಲ್ಲ ನೋಡುವ ಕಮಲವಕ್ಕ. ಈಗ ಬಿತ್ತೆ ಆಮ್ಯಾಗ ಎಲ್ಲಾನು ಕಳ್ಕೊಂಡ್ ಕುಂತ್ರ ಏನ್ ಮಾಡೋರು? ಯವ್ವ ನಿಂಗವ ಮುಂದಿಂದ ಯಾರ್ ಕಂಡಾರ ತಂಗಿ? ಮುಂದ್ ದೇವ್ರ ಏನ್ ಹಸ್ತಾನೋ ಅದಕ್ಕತಿ. ಈಗ ಮಾತ್ರ ಮಳೆ ಬಿದ್ದತಿ, ಭೂಮಿ ಅಂತೂ ಹಸಿ ಆಗಿದಾವು, ಬೀಜ ನಾಟು ಒಟ್ಟು. ನಾವಂತೂ ಬಿತ್ತು ಅಂತೂ ಬಿತ್ತೆ ದೇವ್ರ ಮೇಲೆ ಬರ ಹಾಕಿ ಕುಂಡಿರ್ತಾವ ನೋಡುವ, ಏನಕ್ಕತೋ ಆಗ್ಲಿ. ಅದು ಕರೆನ ಬಿಡ. ಏನ್ ಬಿತ್ತಾಕೊಂಟೇರಿ? ಇವತ್ತ ಹತ್ತಿ ಕಾಳ ಹಾಕೊಂಟೇವಿ. ಮಂದೆನೋ ಕಮ್ಮದಾರ್ವ, ಎಲ್ಲ ಕಡೆ ಮಳೆ ಆಗಿದ್ದಕ್ಕ ಎಲ್ಲಾರು ಬಿತ್ತಾಕ ಓಡಾಡಕತ್ತಾರು, ಆಳು ಸಿಗ್ಲಿಲ್ಲ. ಬರ್ತೀನ ಬೇಕಾದ್ರೆ ನೀವೊಬ್ಬಕಿ? ನಾನ ಒಲ್ವಯಕ್ ಒಲ್ಲೆ, ನನ್ನ ಇವತ್ತು ಮನ್ಯಾಗ ಕೆಲಸದಾವು, ನಾ ಏನ್ ಒಲ್ ತಗೋ. ಅಯ್ಯ ಬೇಟ ಎತ್ತೀರಿ, ಪಾಪ ಅವ್ರನ್ನೇ ಕರೆಯಕತ್ತೀರಿ. ಅವ್ರು ಎಷ್ಟು ಮನಿಗೆ ಹೋಗ್ಬೇಕು, ಎಷ್ಟು ಮಂದಿ ಬಗ್ಗೆ ಮಾತಾಡ್ಬೇಕು, ಸಾಕಾಟ್ ಕೆಲಸ ಇರ್ತಾವ್ರಿ ಅವ್ರಿಗೆ. ನೀವೇನ್ರಿ ಅಂತವ್ರನ್ನ ಹೋಗಿ ಹೋಗಿ ಹೊಲಕ್ ಬಾ ಅಂತ ಕರೆಯಕತ್ತೀರಲ್ರಿ? ಈ ಕೆಂಪು ಹೊಟ್ಟೆಕಿದೆ ಎತ್ತಿರ್ಬೇಕು. ನನಗೆ ಏನ್ರ ಅನ್ಲಿಲ್ಲ ಅಂದ್ರೆ ಈಗ ಸಮಾಧಾನ ಆಗುಲ್. ಒಟ್ಟ ನಾನು ಎಲ್ಲಿ ನೋಡ್ರು ಬರೇ ಜಗಳ ಕಾಯಕನೆ ನಿಂದಿರ್ತಾ. ಹೌದವ ಗಿರ್ಜಕ್ಕ, ಹೌದು. ನನಗ ಮಂದಿ ಉಸಾಬರಿ ಮಾಡುದ್ಲೇ, ಮಂದಿ ಬಗ್ಗೆ ಮಾತಾಡುದ್ಲೇ ತಿಂದ್ಕುಳು ಮೈಗೆ ಹತ್ತೋದಿಲ್ಲ ನೋಡ. ನಾನು ಅದನ್ನ ಹೇಳಕತ್ತೇನೆ ಬಿಡ್ರಿ ನಿಂಗವಕಾರ. ನಮ್ಮ ಮತ್ತಿಗೆ ಅದು ಅರ್ಥ ಆಗತ್ ನೋಡ್ರಿ. ಅದೇನೋ ಅಂತಾರಲ್ರಿ, ಕಮೆಂಟು ಮಾಡೋರೆಲ್ಲ ಕೆಲಸನ ಮಾಡೋರೆಲ್ಲ ಅಂತ ಹೇಳಿ, ಹಂಗ ಅವ್ರ ಹಂಗ ಇವ್ರ ಹಿಂಗ ಅಂತ ಹೇಳಿ ಮಂದಿ ಕಟ್ಟಿಗೆ ಕುಂತ್ಕೊಂಡ ಕಮೆಂಟ್ ಮಾಡೋರೆಲ್ಲ ಅವ್ರ ಕೈಯಿಂದ ಏನ್ ಕೆಲಸನೂ ಮಾಡಕ್ ಆಗುದಿಲ್ರಿ. ಬರೇ ಮಂದಿ ಬಗ್ಗೆ ಮಾತಾಡೋದ್ರಾಗನ ಜೀವನ ಕಳೆದ್ ಬಿಡ್ತಾರ ನೋಡ್ರಿ. ನಿನ್ ಸೊಸಿ ಸುದ್ದಿಗೆ ನಾ ಬಂದಿಲ್ ಬಿಟ್ಟಿಲ್ಲ, ಹೆಂಗ್ ಮಾತಾಡಕತ್ತಾಳು? ಯವ ನಿಂಗವ ನಿಮ್ದಿಬ್ಬರದು ಇದ್ದದ್ದನ. ಮತ್ತ ರೂಪ ಹೆಂಗದಾಳು? ಆರಾಮದಾಳನ? ಹ್ಞೂ ಯಾಕ ಆರಾಮದಾಳ ಆರಾಮದಾಳ. ಅಕ್ಕಿಗೆ ಏನಾಗೈತಿ? ಮಹಾರಾಣಿ ಹಂಗ ಆರಾಮ್ ನೋಡ್ಕೊತಾನ ಅಕ್ಕಿ ಗಂಡ. ಅತ್ತಿರಿ ಪಾಪ ಇವತ್ತ ರೂಪಾಗ ಮನಿಗೆ ಬಾ ಅಂತ ಹೇಳಿದೇನ್ರಿ. ಲಘುನ ಹೋಗಿ ಹೊಲ್ದಾನ್ ಕೆಲಸ ಮುಗಿಸ್ಕೊಂಡವ್ರ ಬರೋನ್ ನೋಡ್ರಿ. ಅಷ್ಟೊತ್ತಿಗೆ ಅಂದ್ರ ಅವರು ಬರ್ತಾರ್ರಿ. ಅಯ್ಯ ಹೌದಲ್ಲ ಗಿರ್ಜಕ್ಕ, ಈಗ ಏನವ ಇನ್ನ ಬರ್ಲೇ ಇಲ್ಲ ಲಕ್ಷ್ಮಕ್ಕ. ಬಾ ಅಲ್ಲೇ ಕಲ್ಲವಕನ್ ಮನಿ ಕಡೆಯರ ಹೋಗಿ ನೋಡುನು, ಅಲ್ಲೇರ ಅದಾಳನ. ಹ್ಞೂ ನಡೀರಿ ಅತ್ತೀರಿ, ಸುಳ್ಳ ಇಲ್ಲಿ ನಿಂತ್ಕೊಂಡ್ ಕಾರ ಎದಕ್ಕೆ ಖಾಲಿ ಪಿಲಿ ಮಾತಾಡ್ಕೊಂತ ಟೈಮ್ ವೇಸ್ಟ್ ಮಾಡೋದ್ರಿ? ಎಷ್ಟಿದ್ರು ದಿಮಾಕ್ ಬಿಡುದಿಲ್ಲ ನೋಡಿಕಿ. ಮಾಡ್ತಂತಡಿ ಇವ್ರನ್ನೊಂದಿಟ. ನಾನು ಹೋಗ್ಲಿ ಬಿಡು ಅಂತ ಹೇಳಿ ಯಾರಿಂಬಲ್ಲಿ ಜಗಳ ಬೇಡ, ನ್ಯಾಯ ನಿಬಾದಿ ಏನು ಬೇಡ ಅಂತ ಸುಮ್ಮನೆ ಇದ್ರು ನಾನು ನೀರಾಕ್ ಬಿಡುಲ್ಲ ಅಂತಾರ ನೋಡಿ ಇಂಥವ್ರು. ಬರ್ರಿ ಬರ್ರಿ ಅತ್ತೀರಿ. ಏನವ ಕಲ್ಲವಕ್ಕ, ಒಂದ್ ಮಾತು ಹೇಳ್ಯಾರ ಬರಬಾರ್ದನ? ನಾವು ಸುಳ್ಳ ಇಬ್ರು ಈ ಹತ್ತಿ ಚೀಲ ಇದನ್ನ ಹೊತ್ತೊಂದ್ ಕಾರ ನಿಮ್ಮ ಮಾಟ ಹೋಗಿ ಬಂದು. ಅಯ್ಯ ಹೇಳಿದ್ನಲ್ಲವಾ ಕಮಲವಕ್ಕ, ಲಘುನ ಹೋಗುನೆಕ್ಕ ಬಿಸಿಲಾಗೋದ್ರಾಗ ಅಂತ ಹೇಳಿ, ಹಂಗಂತೇಳಿ ನಾವು ಲಘುನ ಬಂದ್ಬಿಟ್ಟು ಈಗ ಮತ್ತೆ ನೀವು ಬರೋದು ನೋಡೆ ಇಲ್ಲೇ ನಿಂತು ನೋಡ. ಆತ್ ನಡ್ರಿವ, ಲಘು ಲಘು ಹೋಗೋಣ ನಡ್ರಿ. ಅತ್ತಿರಿ ಮಣ್ಣಿನ ವಾಸನೆ ಹೆಂಗ ಗಮಗಮ ಅನ್ನಕತ್ತೈತಿ ನೋಡ್ರಿ. ಮಳಿ ಇಲ್ದಕ್ಕ ಇಷ್ಟು ದಿನ ಭೂಮಿಗಳು ಕಾದ ಕಂಗಾಲಾಗಿದ್ದು ರೀ. ಮಳಿ ಬೀಳೋರಾಗ ಅಂದ್ರ ಎಷ್ಟು ಚಂದ ಹಚ್ಚ ಹಸಿರು ಹುಲ್ಲು ಬೆಳೆದೈತ್ರಿ. ಹೊಲ ಹಂಗ ಘಮಘಮ ಮಣ್ಣಿಂದು ವಾಸನೆ ಬರಕತ್ತೈತಿ, ಎಷ್ಟು ಚಲೋ ಅನ್ಸಕತ್ತೈತಲ್ರಿ? ಹೂನವ, ಅಂದ್ರೂ ಈ ವರ್ಷದಂತ ಬಿಸಿಲ ಯಾವಾಗೂ ಕಂಡ್ರಿಕಿಲ್ ಬಿಡ್. ಏನ್ ಎಲ್ಲರೂ ಲಿವಿ ಅಂದ್ ಹೋದ್ರ. ಪ್ರಾಣಿ ಪಕ್ಷಿಗಳು ದನಕರುಗಳಂತೂ ಒದ್ದಾಡಿ ಹೋದು. ಅಷ್ಟೇ ಯಾಕೆ ಕಮಲವಕ್ಕ, ಎಷ್ಟೋ ಮಂದಿ ಬಿಸಿಲಿನ ಸಲುವಾಗಿ ಜೀವನ ಕಳ್ಕೊಂಡಾರು ಅಂತ ಟಿವ್ಯಾಗದು ತೋರ್ಸತ್ತಿದ್ರಲ್ಲ. ನೀನು ಹೇಳ್ತಾನಂತ ಏನಾರ ಒಂದ್ ಹೇಳ್ತೀನಿ ನೋಡು. ಅಲ್ಲ ಬಿಸಿಲು ಹೆಚ್ಚಾಗಿ ಎಲ್ಲರ ಜೀವ ಕಳ್ಕೊತಾರ ಯಾರಾರ? ಏನ್ ಹೇಳೋದು ಹೇಳ್ಬೇಕು, ನಂಬು ಅಂತದಾರ ಹೇಳ್ಬೇಕು. ಏನ್ ನೀ ಮಾತಾಡಿದಟ್ಟ ಕರೆ ಇರ್ತತನ್ನಾರಂಗ್ ಮಾತಾಡ್ತೀಯಲ್ಲ. ನಾ ಟಿವ್ಯಾಗ ನೋಡಿದನು ಅದನ್ನ ಹೇಳಿನಿ, ನಿನಗೇನಾತು? ಯವ್ವ ಆತಾತ ಬರ್ರಿವ, ಮೊದ್ಲ ಲೇಟ್ ಆಗೈತಿ. ನಿಮ್ ಹಾದಿಗೆ ಹಾಕೊಂತ ನಾವು ಅಲ್ಲಿ ನಿಂತ, ನಮ್ಮ ಹಾದಿಗೆ ಹಾಕೊಂತ ನೀವು ಇಲ್ಲಿ ನಿಂತ ಅಂತ ಹೇಳಿ ಬರ್ರಿ ಕೆಲಸ ಚಾಲೂ ಮಾಡೋಣ. ಕಮಲವಕ್ಕ ಆ ಕಡೆಯಿಂದ ಸಾಲ ಹಿಡ್ಕೊಂಡ್ ಬರೋಣ ಬರ್ರಿವ, ನಾನ ಒಂದೇ ಸಾಲ ಹಿಡ್ಕೊತಾನ. ಅಯ್ಯ ಒಂದೊಂದೇ ಸಾಲ ಹಿಡ್ಕೊಂಡ್ರ ಕೆಲಸ ಯಾವಾಗ ಸಾಗಬೇಕು? ಇಚ್ಕೊಂಡ್ ಎರಡೆರಡು ಸಾಲ ಹಿಡ್ಕೊಂಡು ಹೋಗುನು, ಲಘು ಲಘು ಕಾಳು ಇಡುದಕ್ಕತೆ. ಏನವ ಕಲ್ಲವಕ್ಕ, ಇನ್ನೊಂದು ಎರಡು ಆಳ ಸಿಕ್ಕಿದ್ರ ಈ ಹೊಲ ಎಲ್ಲ ನಾಳೆಗೆ ಅಂದ್ರ ಮುಗಿದ ಹೋಗ್ಬಿಡ್ತಿತ್ತು. ಇನ್ನ ಇದು 3 ದಿನ ಆಕತ್ತವ, ಏನ್ 4 ದಿನ ಆಕತ್ತವ. ಏನ್ ಮಾಡುದು ಬಿಡ್ವಾ ಕಮಲವಕ್ಕ, ಒಟ್ಟ ಆಳುಗಳ ಸಿಗವಲ್ಲ ಈಗ.
ನಾನು ಹಂಗಾರ ನಿಮ್ಮ ಹೊಲ ಬಿತ್ತದ ಮುಗಿದ್ಮೇಲೆ ನಮ್ಮ ಹೊಲನೂ ಒಟ್ಟು ಬಿತ್ತಿರಾತು ಅಂತ ಕೇಳಕ್ ಹೋಗಿದ್ನೆ. ಒಬ್ಬಾಕಿವು ಹೂನ ಅನ್ವಾರ, ನಾವಲ್ಲಿ ನೀವಲ್ಲಿ ನಾವಲ್ಲಿ ನೀವಲ್ಲಿ ಅಂತಾರವ ಕಮಲವಕ್ಕ. ನಾವೇನ್ ರೊಕ್ಕ ಕೊಡುದಿಲ್ಲ ಇವರಿಗೆ, ಪುಕ್ಕಟ್ಟೆ ದುಡಿಸ್ಕೊತಾವು ಅನ್ನೋರಂಗ್ ಮಾಡ್ತಾರ. ಹೂನಯ್ಯವ, ನನಗೂ ಹಂಗ ಮಾಡಿರ್ ನೋಡ. ಅದಕ್ಕೆ ಯಾರು ಒಬ್ರು ಸಿಗ್ಲೇ ಇಲ್ಲ. ಕಡಿಕು ಮತ್ತು ನೀವು ನಾವುನ ಬರುದಾತು ಹೊಲಕ್ಕ. ಹಿಂಗ್ಯಾಕ್ ಮಾಡ್ತೀರವ? ಹಂಗಾರ ನಾವೇನ್ ರೊಕ್ಕ ಕೊಡ್ತೇವ್ ಬರ್ರಿ ದುಡ್ಯಾಕಂದ್ರೆ ಏನಂತಾರ ಗೊತ್ತು? ಅಯ್ಯ, ನೀವೇನ ಪಗಾರ ಕಮ್ಮಿ ಕೊಡ್ತೀರಿ, ನಮಗ ಬ್ಯಾರೆ ಊರಿಗೆ ದುಡ್ಯಾಕ ಹೋದ್ರ ಪಗಾರ ಜಾಸ್ತಿ ಕೊಡ್ತಾರು, ನಾವ್ ಅಲ್ಲೇ ಹೋಕ್ಕವು ಅಂತಾರ. ಹೂನೇವ, ನಾ ಕೇಳಿರು ಹಂಗ ಅಂದ್ರ ತಗೋ. ಏನ್ ಮಾಡ್ಲಿನ್ನ? ಅವ್ರು ಕೇಳಿದಟ್ ರೊಕ್ಕ ಕೊಟ್ರ ನಮಗ್ ಪುರೋಟ ಆಗೋಂಗಿಲ್ಲ. ರೈತರ ಅನ್ನಕ, ಹೊಲ ಇದ್ದವ್ರ ಅನ್ನಕನ ನಮಗರ ಏನ್ ಉಳಿತೈತಿ? ಕಾಳು ಕಡಿ, ಗೊಬ್ಬರ, ಬೀಜ, ಆಮೇಲೆ ಆಳು ಎಲ್ಲ ಕರ್ಕೊಂಡ್ಕಾರ ನಮಗೂ ಲಾಗವಾಡ ಹಾಕಿ ಎಲ್ಲ ಮಾಲ್ ಬಂದ್ಮೇಲೆ ಉಳಿದು ಅಟ್ರಾಗ ಐತೆ. ಆದ್ರ ಅವ್ರ ಕಣ್ಣಿಗೆ ಇವ್ರು ರೊಕ್ಕ ಕೊಡೋಲ್ಲ ರೊಕ್ಕ ಕಂಡೋಲ್ಲ ಅನ್ನೋದು ಒಂದ ಕಾಣಿಸ್ತತೆ. ಹೂನೇವ, ನಮಗ ರೈತರಾದವ್ರಿಗೆ ನಮಗ್ ಕರೆನ, ದುಡಿಯೋ ಮಂದಿಗೆ ಅವ್ರದವ್ರಿಗೆ ಕರೆ. ಅವರಿಗೂ ತಪ್ಪನ್ನಾಕ್ ಬರಲ್ಲ, ನಮಗೂ ತಪ್ಪನ್ನಾಕ್ ಬರಲ್ಲ. ಹೂನವ, ಅವ್ರಿಗರ ಏನ್ ಅನ್ನೋದು ಪಾಪ. ಎಲ್ಲ ದುಡಿದ ರೊಕ್ಕದಾಗನ ಕೊಂಡು ತಗೊಂತ ಜೀವನ ಮಾಡಬೇಕು. ಎಲ್ಲ ಸಂತಿ ಪ್ಯಾಟಿ ಒಂದು ಹೂವು ಹಣ್ಣು ಹಿಡ್ಕೊಂಡ ಎಲ್ಲ ತುಟ್ಟಾಗಿ ನಿಂತತಿ. ಅವರರ ಎಲ್ಲಿಂದ ರೊಕ್ಕ ಕೊಟ್ಟು ತಗೋಬೇಕು? ಕಣ್ಣಿಗೆ ಕಾಣಕ ಪಗಾರ ಹೆಚ್ಚಕ ಅಂತ ತಟ್ಟ ಒಂದು ಸಂತಿಗೆ ಹೋದ್ರ ಒಂದು ಸಣ್ಣ ಕುಟುಂಬ ಇದ್ರೂ 500-1000 ರೂಪಾಯಿ ಸಾಲಂಗಿಲ್ಲ. ಅವರರ ಹೆಂಗ್ ಜೀವನ ಮಾಡಬೇಕು? ಏನ ಅನ್ನುವ ಕಮಲವಕ್ಕ, ನಮ್ಮ ಕಾಲ ಚಲೋ ಇತ್ತ. 50 ರೂಪಾಯಿ 100 ರೂಪಾಯಿದಾಗ ಕೈ ಚೀಲ ತುಂಬಾ ಸಂತಿ ಬರ್ತಿತ್ತು. ಹೆಂಗ್ ಬೇಕಾದಂಗ್ ಜೀವನ ಮಾಡ್ತಿದ್ದು. ಈಗ ಏನ್ ನೋಡಿ ಈಗಿನ ಕತಿ. ಕಮಲವಕ್ಕ, ಅಕ್ಕಿ ಜೋಡಿ ಮಾತಾಡ್ಕೊಂತ ಕುಂತ್ರ ಮುಗಿದೋತ ಕೆಲಸ, ಮುಂದ ಸಾಗೋಂಗಿಲ್ಲ. ನೋಡಿಲ್ಲ ನಾನು ಗಿರ್ಜಕ ಎಷ್ಟು ಮುಂದ್ ಬಂದವು. ಬರೇನ್ ಬಡ ಬಡ. ಅಯ್ಯ, ನಿನ್ ಪಾಡಿಗೆ ನೀ ಹೋಗ. ನಾವ್ ಹೆಂಗ್ ಲಗು ಲಗು ಸಾಲ್ ಮುಟ್ಟಿಸ್ಬೇಕನ್ನೋದು ನಮಗ್ ಗೊತ್ತೈತೆ. ಗೊತ್ತೈತಿ. ನೋಡಾತನಲ್ಲ ನೀನು ಮಾತಾಡೋದಲ್ದ ಮತ್ತ ಅಕ್ಕಿನೂ ಕೆಲಸ ಕೆಡಿಸೆ ಮಾತಾಡ್ಕೋ ಅಂತ ಕುಂತಿ. ನೋಡುವ ಕಮಲವಕ್ಕ, ಇನ್ ಮ್ಯಾಲ ನೀ ಯಾವ್ದಾರ ಕೆಲ್ಸಕ್ಕೆ ಕರೆದ್ರ ಅಕ್ಕಿನ ಕರ್ದಲ್ಲಿ ನನ್ ಕರಿಬೇಡ, ನನ್ ಕರ್ದಲ್ಲಿ ಅಕ್ಕಿನ ಕರಿಬೇಡ. ನೋಡು, ಬರೇ ಜಗಳ ಆಡ್ಕೊಂತ ಕುಂದ್ರೋದಕ್ಕತ್ ಬಂದಲ್ಲೆಲ್ಲ. ಕಮಲವಕ್ಕ, ಆಕಿ ಹೇಳಿದಂಗನ ಸೇಮ್ ಟು ಯು. ಅಕ್ಕಿನ ಕರ್ದಲ್ಲಿ ಒಟ್ಟ ನನ್ ಕರಿಯಕ್ ಹೋಗ್ಬೇಡ. ಆತ ತಗೋರಿವ, ಇದಕ್ಕ ಜಗಳ ಮಾಡ್ಕೊಂತ ನಿಂದ್ರಬೇಡ್ರಿ. ನಡ್ರಿ, ನೀವು ಮುಂದ್ ಸಾಗ್ರಿ, ನಾವು ಹಿಂದಿಂದ ಬರ್ತಾವಂತ. ಅಂತೂ ಬಿಸಿಲು ಅಂದಂದ ಸಾಕಾಗಿ ಹೋಗಿತ್ರಿ ಎಲ್ಲ ಜನಕ್ಕನು. ಮಳೆರಾಯ ಬಂದ, ಭೂಮಿ ಎಲ್ಲ ತಂಪು ಮಾಡಿದ. ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಎಲ್ಲಕನು ಮರುಜೀವ ಬಂದಂಗೆ ಆಗ್ಬಿಟ್ಟೈತೆ ನೋಡ್ರಿ. ಭೂಮಿ ಮ್ಯಾಗಿರೋ ಎಲ್ಲ ಕೋಟ್ಯಾನುಕೋಟಿ ಜೀವರಾಶಿಗಳಿಗೇನು ಆಹಾರ ನೀರು ಎಲ್ಲ ಸಂಪನ್ನವಾಗಿ ಸಿಗುವಂಗ ವರ್ಷಕ್ಕೂ ಮಳೆ ಬೆಳೆ ಎಲ್ಲ ಚಂದಗೆ ಕೊಡ್ಪ ದೇವ್ರೆ ಅಂತ ಆ ದೇವ್ರ ಹತ್ರ ಎಲ್ಲರೂ ಭಕ್ತಿಯಿಂದ ಬೇಡ್ಕೊಳ್ಳೋಣ್ರಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸೋನು. ಮತ್ತು ಇದಟ್ಟು ಹತ್ತಿ ಕಾಳು ಹಾಕಿ ಈ ಹೊಲ ಅಟ್ಟು ಮುಗಿಸ್ತಾವ್ರ ಅಂದ್ರೆ ನಾವು ನಾಷ್ಟ ಮಾಡ್ತೇವ್ರಿ. ನಾಷ್ಟ ಮಾಡಿದವ್ರ ಮನೆಗೆ ಹೋಗ್ಯವಂತ. ನೀವು ಕತಿ ನೋಡ್ಕೊಂಬಂದ್ರಲ್ಲ, ಅತಿ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.